ಓಂ ನಮಃ ಶಿವಾಯ. ಮಿಥುನ ರಾಶಿಯವರಿಗೆ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಈ ಫೆಬ್ರವರಿ 4, 5, 6 ಸಾಮಾನ್ಯ ಸಮಯವಲ್ಲ. ಈ ದಿನಗಳಲ್ಲಿ ಆ ಸಮಯ ಬಂದಿದೆ. ಬಹುಶಃ ಮಿಥುನ ರಾಶಿಯ ಜನರ ಆತ್ಮವು ಹಲವು ವರ್ಷಗಳಿಂದ ಕಾಯುತ್ತಿರಬಹುದು. ಒಬ್ಬ ವ್ಯಕ್ತಿಯು ಎಲ್ಲಾ ರೀತಿಯಲ್ಲೂ ಸೋಲನ್ನು ಸ್ವೀಕರಿಸಿದಾಗ, ಅವನು ತನ್ನ ಸುತ್ತಲೂ ಕತ್ತಲೆ ಮತ್ತು ನೋವನ್ನು ಮಾತ್ರ ನೋಡಿದಾಗ, ಅವನ ಸ್ವಂತ ಜನರು ಅಪರಿಚಿತರಾದಾಗ, ನಾವು ನಮ್ಮದೇ ಮಾತುಗಳಲ್ಲಿ ಅಪಹಾಸ್ಯವನ್ನು ಎದುರಿಸಿದಾಗ ಮತ್ತು ರಾತ್ರಿಗಳು ಕಣ್ಣೀರಿನಲ್ಲಿ ಕಳೆಯುವಾಗ ನಂತರ ಅರ್ಥಮಾಡಿಕೊಳ್ಳಿ, ಈ ವಿಶ್ವವು ನಿಮಗಾಗಿ ಅಸಾಮಾನ್ಯವಾದದ್ದನ್ನು ಸೃಷ್ಟಿಸಲಿದೆ. ಈ ಫೆಬ್ರವರಿ 4, 5, 6ರ ಅನುಗ್ರಹವು ಮಿಥುನ ರಾಶಿಯ ಜನರ ಜೀವನವನ್ನು ತಿರುಗಿಸಲಿದೆ. ಈ ಫೆಬ್ರವರಿ 4, 5, 6ರಂದು ಮಿಥುನ ರಾಶಿಯ ಜನರ ಜೀವನದಲ್ಲಿ ಒಂದು ದೊಡ್ಡ ಶಕ್ತಿ ರೂಪುಗೊಳ್ಳುತ್ತಿದೆ. ಇದು ನಿಮ್ಮ ಜೀವನದ ಹಂತವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಇದು ಭವಿಷ್ಯದ ಬಗ್ಗೆ ಹೇಳುವುದಲ್ಲ, ಇದು ಸಮಯ ನೀಡುವ ಅದ್ಭುತ ಸಂಕೇತವಾಗಿದೆ. ಇದು ವಿಶ್ವದಲ್ಲಿನ ಅತ್ಯಂತ ರಹಸ್ಯ ಶಕ್ತಿಗಳ ಸಂಕೇತವಾಗಿದೆ. ಇದು ನೇರವಾಗಿ ನಿಮ್ಮ ಆತ್ಮಕ್ಕೆ ಹೋಗುತ್ತದೆ. ಜೀವನದಲ್ಲಿ ನೀವು ಕಂಡ ಹೋರಾಟಗಳು ನಿಮ್ಮ ಸಹಿಷ್ಣುತೆಯ ಪರೀಕ್ಷೆಗಳು ಮಾತ್ರ. ನೀವು ಅನುಭವಿಸಿದ ಯಾವುದೇ ಅವಮಾನಗಳು ಮತ್ತು ದುಃಖಗಳು ದೊಡ್ಡ ಬದಲಾವಣೆಯ ಸೂಚನೆಗಳು. ಫೆಬ್ರವರಿ 4, 5, 6ರ ಈ ದಿನಾಂಕಗಳಲ್ಲಿ ನೀವು ನಿಮ್ಮ ಜಾತಕದಲ್ಲಿ ಅನುಭವಿಸುವಿರಿ. ಯಾವುದೋ ಕಾಣದ ಶಕ್ತಿಯು ನಿಮ್ಮ ತಲೆಯ ಮೇಲೆ ಕೈ ಹಾಕಿದೆ. ವರ್ಷಗಳಿಂದ ಒಣಗಿ ಹೋಗಿದ್ದ ಭರವಸೆಗಳು, ಈಡೇರದ ಆಸೆಗಳು ಮತ್ತು ಮುರಿದ ಹಾದಿಗಳು ಈ ದಿನಗಳಲ್ಲಿ ಅದ್ಭುತ ರೀತಿಯಲ್ಲಿ ಮೊಳಕೆಯೊಡೆಯುತ್ತಿವೆ. ಸ್ನೇಹಿತರೆ, ಇದು ನಿಮಗಾಗಿ ಮಾತ್ರ. ವಿಶೇಷವಾಗಿ ಆಯ್ಕೆಯಾದವರಿಗೆ ಅವರ ಆತ್ಮವು ನಿಜವಾಗಲೂ ಗಾಯಗೊಂಡಿದೆ, ಅವರ ಹೃದಯವು ನಿಜವಾಗಲೂ ಮುರಿದಿದೆ. ಈ ಸಂದೇಶವು ವಿಶೇಷ ವ್ಯಕ್ತಿಗಳಿಗೆ, ಅವರ ಆತ್ಮವು ನಿಜವಾಗಲೂ ಗಾಯಗೊಂಡಿದೆ, ಅವರ ಹೃದಯವು ನಿಜವಾಗಲೂ ಮುರಿದಿದೆ. ಈ ಫೆಬ್ರವರಿ 4, 6 ಮತ್ತು 7ರ ಈ ದಿನಾಂಕಗಳಲ್ಲಿ ಮಿಥುನ ರಾಶಿಯವರು ಹಿಂದೆ ಅನುಭವಿಸಿದ ಪ್ರತಿಯೊಂದು ನೋವಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ಮುಂದಿನ 4 ದಿನಗಳ ನಂತರ ಒಂದು ನಿಗೂಢ ಶಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ. ಈ ಶಕ್ತಿಯು ಶಕ್ತಿಯುತವಾಗಿದೆ, ದಯೆ ಮತ್ತು ಸೌಮ್ಯತೆಯಿಂದ ತುಂಬಿದೆ. ನಿಮ್ಮ ಸುತ್ತಲೂ ಹರಡಿರುವ ನಕಾರಾತ್ಮಕ ಶಕ್ತಿ, ಶತ್ರುಗಳ ದುಷ್ಟಪ್ರಭಾವ, ವರ್ಷಗಳಿಂದ ನಡೆಯುತ್ತಿರುವ ಆರ್ಥಿಕ ತೊಂದರೆಗಳು ಈ ಫೆಬ್ರವರಿ 5 ಮತ್ತು 6ರಂದು ಕೊನೆಗೊಳ್ಳಲಿವೆ. ಶನಿಯ ಅಂಶದಲ್ಲಿರುವ ರಾಹು ಮತ್ತು ಕೇತುಗಳು ನಿಮ್ಮ ಹಾದಿಯಲ್ಲೇ ಪದೇ ಪದೇ ಅಡೆತಡೆಗಳನ್ನು ಸೃಷ್ಟಿಸಿದ್ದಾರೆ. ಮಂಗಳ ಮತ್ತು ಸೂರ್ಯನ ಭವಿಷ್ಯವು ನಿಮ್ಮ ಜೀವನದುದ್ದಕ್ಕೂ ನಿಮ್ಮನ್ನು ತೊಂದರೆಗೆ ಸಿಲುಕಿಸಿದೆ. ಈಗ ಆ ಅವಧಿ ಕೊನೆಗೊಳ್ಳುತ್ತದೆ, ಏಕೆಂದರೆ ನೀವು ಏಕಕಾಲದಲ್ಲಿ ಆಶೀರ್ವಾದ ಮತ್ತು ಪ್ರೀತಿಯೊಂದಿಗೆ ದೈವಿಕ ಶಕ್ತಿಯನ್ನು ಹೊಂದಿದ್ದರೆ ಯಾವುದೇ ಬಿಕ್ಕಟ್ಟು ಅದರ ಬೇರುಗಳೊಂದಿಗೆ ನಾಶವಾಗುತ್ತದೆ. ಈ ಫೆಬ್ರವರಿ 4, 5, 6ರಂದು ನಿಮ್ಮ ಮನೆ, ನಿಮ್ಮ ಸಂಬಂಧಗಳು, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಆತ್ಮದ ಮೇಲೆ ಒಂದು ದೊಡ್ಡ ಅನುಗ್ರಹವು ಸುರಿಸಲ್ಪಡುತ್ತದೆ. ಅನೇಕ ಜನರು ಇಲ್ಲಿಯವರೆಗೆ ತಲುಪಲು ಸಾಧ್ಯವಿಲ್ಲ. ಯಾವುದೇ ವಿಡಿಯೋ ಅಥವಾ ಸಂದೇಶವನ್ನು ನೋಡಿದ ನಂತರ ಅನೇಕ ಜನರು ಹೊರಟು ಹೋಗುತ್ತಾರೆ. ಆದರೆ ಈ ಸಂದೇಶವು ಅವರ ಆತ್ಮ ಮತ್ತು ಕಣ್ಣುಗಳು ನಿಜವಾದ ಭಕ್ತಿಯಿಂದ ತುಂಬಿ ಈ ಫೆಬ್ರವರಿ 4, 5, 6ರಂದು ನಿಮ್ಮ ಮನೆಯ ಬಾಗಿಲಲ್ಲಿ ನಿಂತಿರುವ ಅದೃಷ್ಟವಂತವರಿಗೆ ಮಾತ್ರ. ಈ ಅನುಗ್ರಹವು ಯಾರ ಮೇಲೆ ಬೀಳುತ್ತದೆಯೋ ಅವರ ಜೀವನವು ಕ್ಷಣಾರ್ಧದಲ್ಲಿ ಬದಲಾಗುತ್ತದೆ. ನಿನ್ನೆಯವರೆಗೆ ತಿಳಿಯದಿದ್ದವರು ಇಕ್ಕತ್ತಿನಲ್ಲೇ ಎಲ್ಲರ ಗಮನಕ್ಕೆ ಬರುತ್ತಾರೆ. ಇಂದಿನವರೆಗೆ ಕಲಹ ಮತ್ತು ಒತ್ತಡವಿದ್ದಲ್ಲಿ ಶಾಂತಿ ಮತ್ತು ಪ್ರೀತಿ ಒಮ್ಮೆಗೆ ಇರುತ್ತದೆ. ಇಲ್ಲಿಯವರೆಗೆ ಸಹಕರಿಸದ ಅದೃಷ್ಟವಂತರು ಇಕ್ಕತ್ತಿನಲ್ಲೇ ಕೆಲವು ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತಾರೆ. ಇದೆಲ್ಲವೂ ಆಕಸ್ಮಿಕವಾಗಿ ಸಂಭವಿಸುವುದಿಲ್ಲ. ಇದೆಲ್ಲವೂ ಇಂದಿನ ಸಮಯದಿಂದ ಉಂಟಾಗಿದೆ. ಮಿಥುನ ರಾಶಿಯ ಗ್ರಹಸ್ಥಿತಿ ಈಗ ತುಂಬಾ ಅನುಕೂಲವಾಗಿದೆ. ಆದರೆ ಒಂದು ಎಚ್ಚರಿಕೆಯೂ ಇದೆ. ಈ ಗಂಟೆಗಳಲ್ಲಿ ದೈವಿಕ ಶಕ್ತಿಗಳು ನಿಮ್ಮನ್ನು ಪರೀಕ್ಷಿಸುತ್ತವೆ. ನೀವು ಈ ಫೆಬ್ರವರಿ 4, 5, 6 ಮತ್ತು 7ನೇ ದಿನಾಂಕಗಳನ್ನು ಹಗುರವಾಗಿ ತೆಗೆದುಕೊಂಡರೆ ಅಥವಾ ಈ ಸಂದೇಶವನ್ನು ಮಧ್ಯದಲ್ಲಿ ಬಿಟ್ಟರೆ ಆ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಬರುವುದನ್ನು ನಿಲ್ಲಿಸಬಹುದು. ಇದು ಅದೇ ಸಮಯ. ನಿಮ್ಮ ಸಂಗ ತಪ್ಪು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಎಚ್ಚರಿಕೆಯಿಂದ ಆಲಿಸಿ, ತಾಳ್ಮೆ ಮತ್ತು ನಂಬಿಕೆಯಿಂದ ಆಲಿಸಿ. ನೀವು ಆಶೀರ್ವಾದ, ಅನುಗ್ರಹ ಮತ್ತು ಪ್ರೀತಿಯನ್ನು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಬರಬೇಕೆಂದರೆ ಈಗ ವಿಡಿಯೋ ಮಾಡಿ. ಇದು ಕೇವಲ ಸರಳ ವಿನಂತಿಯಲ್ಲ, ಇದು ದೈವಿಕ ವಿಧಿ. ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಕೈಗಳಿಂದ ಮತ್ತು ತನ್ನ ನಂಬಿಕೆಯಿಂದ ತನ್ನ ಹೆಸರನ್ನು ಬರೆದ ಕೂಡಲೇ ವಿಶ್ವದಲ್ಲಿನ ಎಲ್ಲಾ ಅಡೆತಡೆಗಳು ತಾನಾಗೆ ತೆಗೆದುಹಾಕಲ್ಪಡುತ್ತವೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ್ದು ವ್ಯರ್ಥವಲ್ಲ. ಪ್ರತಿ ರಾತ್ರಿ ಸುರಿಸುವ ಪ್ರತಿ ಕಣ್ಣೀರು, ಪ್ರತಿ ಅತೃಪ್ತ ಪ್ರಾರ್ಥನೆ, ಅಪೂರ್ಣವು ಈ ದಿನಗಳಲ್ಲಿ ಅವೆಲ್ಲವೂ ಪರಿಪೂರ್ಣವಾಗುವ ದಿನವಾಗಿ ಉಳಿದಿದೆ. ನಿಮ್ಮ ಶತ್ರುಗಳು ಎಷ್ಟೇ ಪ್ರಬಲರಾದರೂ ಅವರ ಎಲ್ಲಾ ತಂತ್ರಗಳು ಈ ಫೆಬ್ರವರಿ 4, 5, 6ರಂದು ನಿಷ್ಫಲವಾಗುತ್ತವೆ.
ಯಾರಾದರೂ ನಿಮ್ಮ ಮೇಲೆ ಕೆಟ್ಟ ಕೆಲಸಗಳನ್ನು ಮಾಡಿದ್ದರೆ ಅಥವಾ ಕೆಟ್ಟ ಪ್ರಯೋಗಗಳನ್ನು ಮಾಡಿದ್ದರೆ ಅದು ಫೆಬ್ರವರಿ 4, 5, 6ರಂದು ಅವರನ್ನು ಕಾಡಲು ಹಿಂದಿರುಗುತ್ತದೆ. ನಿಮ್ಮ ಜಾತಕದಲ್ಲಿ ಇಲ್ಲಿಯವರೆಗೆ ಇದ್ದ ಗ್ರಹಗಳು ಈ 4 ದಿನಾಂಕಗಳಲ್ಲಿ ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತವೆ. ಸೂರ್ಯನ ಬೆಳಕು, ಚಂದ್ರನ ತಂಪುಗೆ, ಗುರುವಿನ ಬುದ್ಧಿವತ್ತೆ, ಶನಿಯ ನ್ಯಾಯ ಮತ್ತು ಮಂಗಳನ ಧೈರ್ಯ ಇವೆಲ್ಲವೂ ಇಂದು ನಿಮ್ಮ ಜೀವನದ ಚಿತ್ರವನ್ನು ಬದಲಾಯಿಸುತ್ತಿವೆ. ಹಳೆಯ ಸಂಬಂಧಗಳ ಅಂತ್ಯ, ಕುಟುಂಬ ಬಿರುಕುಗಳು ಅಥವಾ ಮನಸ್ಸಿನಲ್ಲಿ ಆಳವಾದ ನೋವು ಇವೆಲ್ಲವೂ ನಿಶ್ಚಿತ. ಈ ಫೆಬ್ರವರಿ 5 ಅಥವಾ 6ರ ನಂತರ ಯಾವುದೇ ದುಷ್ಟತ್ವ, ಯಾವುದೇ ದುಷ್ಟ, ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ತಲುಪುವುದಿಲ್ಲ. ನಿಮ್ಮ ಜೀವನದ ಗಾರ್ಡನ್ನಲ್ಲಿ ಕೇವಲ ಸುಗಂಧ ಹರಡುತ್ತದೆ. ಯಾವುದೇ ಹಳೆಯ ಕೇಸು ಅಥವಾ ವಿವಾದದ ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸಿದವರು ಈ ಫೆಬ್ರವರಿ 4 ಮತ್ತು 5ರಂದು ತಮ್ಮ ಕಾರ್ಯಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾರೆ. ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಅದನ್ನು ಕೊನೆಗೊಳಿಸುವ ಸಮಯವೂ ಇದೆ. ನಿಮ್ಮ ಮನೆಯಲ್ಲಿ ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ಸಂಪತ್ತು ಆರಂಭವಾಗಲಿದೆ. ಆದರೆ ನೆನಪಿರಲಿ, ಇದೆಲ್ಲವೂ ನಿಜವಾದ ಹೃದಯ ಹೊಂದಿರುವವರಿಗೆ, ಅವರ ಕಾರ್ಯಗಳು ಶುದ್ಧವಾಗಿರುವವರಿಗೆ ಮತ್ತು ಪೂರ್ಣ ಭಕ್ತಿಯಿಂದ ಅನುಗ್ರಹವನ್ನು ಪಡೆಯುವವರಿಗೆ ಮಾತ್ರ. ಜೀವನದಲ್ಲಿ ಹಲವು ಬಾರಿ ನಾವು ಪವಾಡಗಳು ನಿಜವಾಗಲೂ ಸಂಭವಿಸುತ್ತವೆಯೇ, ದೇವರು ನಮಗೆ ನಿಜವಾಗಲೂ ಮಾರ್ಗಗಳನ್ನು ತೆರೆಯುತ್ತಾನೆಯೇ ಎಂದು ಆಶ್ಚರ್ಯಪಡುತ್ತೇವೆ. ಆ ಎಲ್ಲ ಪ್ರಶ್ನೆಗಳಿಗೆ ಈ 4 ದಿನಾಂಕಗಳಲ್ಲಿ ಉತ್ತರಿಸಲ್ಪಡುತ್ತದೆ. ಈ ದೈವಿಕ ಚಿಹ್ನೆಯನ್ನು ನೀವು ಅರ್ಥಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಯಾವುದೇ ಕನಸು ಅಪೂರ್ಣವಾಗಿದ್ದರೂ ಅಥವಾ ಯಾವುದೇ ಗುರಿ ದೂರವಿದ್ದರೂ ಈ ದಿನಾಂಕಗಳಲ್ಲಿ ಅದು ನೀವು ಊಹಿಸಿದಷ್ಟು ಹತ್ತಿರವಿರುತ್ತದೆ. ನೆನಪಿರಲಿ, ಕೆಲವೊಮ್ಮೆ ಬ್ರಹ್ಮಾಂಡ ನಮ್ಮೊಂದಿಗೆ ಆಟವಾಡುತ್ತದೆ. ಅದು ನಮ್ಮನ್ನು ಕೆಳಬೀಳಿಸುತ್ತದೆ ಮತ್ತು ನಮ್ಮನ್ನು ಮತ್ತೆ ಮತ್ತೆ ಪರೀಕ್ಷಿಸುತ್ತದೆ. ಏಕೆಂದರೆ ಅದು ನಮ್ಮನ್ನು ಮೇಲೆತ್ತಿದಾಗ ನಮ್ಮ ಮಟ್ಟವು ಎಲ್ಲರಕ್ಕಿಂತ ಹೆಚ್ಚಾಗಿರಬೇಕು. ನೀವೀಗ ಸೋಲು ಎಂದು ಪರಿಗಣಿಸುವ ಯಾವುದೇ ವಿಷಯವೂ ನಿಮಗೆ ಹೊಸ ಆರಂಭದ ಬಾಗಿಲು. ಈ ಸಂದೇಶವನ್ನು ಪೂರ್ಣ ಹೃದಯದಿಂದ ಸ್ವೀಕರಿಸಿ, ಏಕೆಂದರೆ ಈ ದಿನಾಂಕಗಳಲ್ಲಿ ಆ ಶಕ್ತಿ ಮತ್ತು ಆ ಅನುಗ್ರಹವು ನಿಮ್ಮ ಜೀವನವನ್ನು ಬೆಳಕಿನಿಂದ ತುಂಬುತ್ತದೆ. ಈಗ ಈ ರಹಸ್ಯವು ನಿಮ್ಮ ಮುಂದೆ ಬಹಿರಂಗವಾದಾಗ ಪ್ರತಿಯೊಂದು ಪದವನ್ನು ಎಚ್ಚರಿಕೆಯಿಂದ ಆಲಿಸಿ. ಪ್ರತಿಯೊಂದು ಚಿಹ್ನೆಯನ್ನು ಅರ್ಥಮಾಡಿಕೊಳ್ಳಿ, ಏಕೆಂದರೆ ಇದು ನಿಮ್ಮ ಅದೃಷ್ಟರೇಖೆಯನ್ನು ಬರೆಯುತ್ತಿರುವ ಕ್ಷಣವೂ ಆಗಿದೆ. ಕತ್ತಲೆಯ ರಾತ್ರಿಯ ನಂತರ ಸೂರ್ಯನ ಮೊದಲ ಕಿರಣವು ಸೃಷ್ಟಿಗೆ ಹೊಸ ಜೀವನವನ್ನು ಹೇಗೆ ನೀಡುತ್ತದೆ, ಅದೇ ರೀತಿ ಬೆಳಕು ನಿಮ್ಮ ಜೀವನದಲ್ಲಿ ಬರಲಿದೆ. ನೀವು ವರ್ಷಗಳಿಂದ ನಿಮ್ಮ ಕನಸಿನಲ್ಲಿ ಮಾತ್ರ ನೋಡುತ್ತಿರುವ ಮಿಂಚು ಈಗ ನಿಮ್ಮ ತಲೆಯ ಮೇಲೆ ಕೇವಲ ಅದೃಶ್ಯ ನೆರಳು ಅಲ್ಲ, ಆದರೆ ರಕ್ಷಣೆ ಮತ್ತು ಸ್ನೇಹಪರ ಆಶೀರ್ವಾದಗಳು ಒಮ್ಮೆಲೆ ಸುರಿಸಲಿವೆ. ಇದು ಬಹಳ ಅಪರೂಪದ ಯೋಗ. ಇದು ನಿಜವಾಗಿಯೂ ದಣಿದ ಆತ್ಮ ಹೊಂದಿರುವವರಿಗೆ ಮಾತ್ರ ಲಭ್ಯವಿದೆ. ಈ ದಿನಾಂಕಗಳಂದು ನೀವು ಮುರಿದ ಹೃದಯದಿಂದ ಪ್ರಾರ್ಥಿಸಿದ ಪ್ರಾರ್ಥನೆಯು ಬ್ರಹ್ಮಾಂಡದ ಮಹಾನ್ ಶಕ್ತಿಯನ್ನು ತಲುಪಿದೆ. ನೀವು ಗಮನಿಸಿರಬೇಕು, ಎಲ್ಲವೂ ಮನೆಯಲ್ಲಿದ್ದರೂ ಸಹ ಅಶಾಂತಿ ಇರುತ್ತದೆ. ಹಣ ಬರುತ್ತದೆ, ಆದರೆ ಉಳಿಯುವುದಿಲ್ಲ. ಪ್ರೀತಿ ಇದ್ದರೂ ಸಹ ನಂಬಿಕೆ ಮುರಿದು ಹೋಗುತ್ತದೆ. ನಿಮ್ಮ ಸ್ವಂತ ಜನರು ಇದ್ದಕ್ಕಿದ್ದಂತೆ ದೂರ ಹೋಗುತ್ತಾರೆ. ಅವಮಾನಕರ ಸಂದರ್ಭಗಳು ಉದ್ಭವಿಸುತ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮವಿಶ್ವಾಸವು ನಿರಂತರವಾಗಿ ಹೊಡೆಯಲ್ಪಡುತ್ತದೆ. ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮ ಪಾದಗಳನ್ನು ಬಂಧಿಸುತ್ತಿರುವಂತೆ ಭಾಸವಾಗುತ್ತದೆ. ಪ್ರತಿ ಬಾರಿ ನೀವು ಎಲ್ಲಾ ರೀತಿಯ ತೊಂದರೆಯಲ್ಲಿದ್ದಾಗ ಮತ್ತು ಮಾರ್ಗಗಳು ಮುಚ್ಚಿದ ಸ್ಥಳಕ್ಕೆ ಕರೆದೊಯ್ಯಲ್ಪಟ್ಟಾಗ ಆ ನಕಾರಾತ್ಮಕ ಶಕ್ತಿ ಕೊನೆಗೊಳ್ಳಲಿದೆ. ನಿಮ್ಮ ವಿರುದ್ಧ ಸಂಚು ಹೂದಿದವರು ನೀವು ಮತ್ತೆ ಮತ್ತೆ ಬೀಳಬೇಕೆಂದು ಬಯಸಿದ್ದರು. ಈಗ ಅವರ ಯೋಜನೆಗಳು ಅವರ ಮೇಲೆ ತಿರುಗುಬಾಣವಾಗುತ್ತವೆ. ಈ ದಿನಾಂಕಗಳ ನಂತರ ನಿಮ್ಮ ಜಾತಕದಲ್ಲಿ ಅದ್ಭುತ ಗ್ರಹಗಳ ಜೋಡಣೆ ಸಂಭವಿಸುತ್ತದೆ. ರಾಹು ಮತ್ತು ಕೇತು ದುರ್ಬಲಗೊಳ್ಳುತ್ತಿದ್ದಾರೆ. ಶನಿದೇವರು ತುಂಬಾ ಕಾನೂನುಬದ್ಧ ಸ್ಥಾನದಲ್ಲಿದ್ದಾರೆ ಮತ್ತು ಸೂರ್ಯನೊಂದಿಗೆ ಮಂಗಳ ನಿಮಗೆ ಹೊಸ ಶಕ್ತಿಯನ್ನು ನೀಡಲಿದ್ದಾರೆ. ಇದು ನಿಮ್ಮ ಜೀವನದ ಪರೀಕ್ಷೆ ಮುಗಿದ ಸಮಯ. ನಿಮ್ಮನ್ನು ರಕ್ಷಿಸಲು ಶಕ್ತಿ ಸಿದ್ಧವಾಗುತ್ತಿದೆ. ಕೃಪೆಯು ಭಯವನ್ನು ಹೋಗಲಾಡಿಸಿದರೆ ಪ್ರೀತಿಯು ಮನೆಯನ್ನು ಸಂತೋಷದಿಂದ ತುಂಬುತ್ತದೆ. ಇಲ್ಲಿಯವರೆಗೆ ನೀವು ನಿಮ್ಮ ಕನಸುಗಳನ್ನು ತ್ಯಾಗ ಮಾಡಿರಬಹುದು. ನಮ್ಮ ಹೆತ್ತವರು ನಿಮ್ಮನ್ನು ಒಂಟಿಯಾಗಿಸಿರಬಹುದು. ಅವರು ನಿಮ್ಮ ಬೆನ್ನು ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿರಬಹುದು. ನೀವು ಪ್ರತಿ ಬಾರಿಯೂ ಮೌನವಾಗಿ ಸಹಿಸಿಕೊಂಡಿರಬಹುದು. ಸ್ನೇಹಿತರೆ, ಇದು ಕಹಿ ಸತ್ಯ. ನೀವು ಇನ್ನು ಮುಂದೆ ಇದನ್ನು ಸಹಿಸಬೇಕಾಗಿಲ್ಲ. ಅನ್ಯಾಯವು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ನೀವು ನಿಜವಾಗಿಯೂ ದೇವರನ್ನು ಆಹ್ವಾನಿಸಿದ ಕ್ಷಣ ದುಷ್ಟ ಬೆರಳುಗಳು ಹೊರಬರುತ್ತವೆ. ನಿಮ್ಮ ಮನೆ, ಜೀವನ ಅಥವಾ ಸಂಬಂಧಗಳಲ್ಲಿನ ಅಡೆತಡೆಗಳು, ಆರ್ಥಿಕ ತೊಂದರೆಗಳು ಕೊನೆಗೊಳ್ಳುತ್ತವೆ. ನಿಮ್ಮ ಉಜ್ವಲ ಭವಿಷ್ಯದ ಬಗ್ಗೆ ಭಯಪಡುವವರ ಮನಸ್ಸಿನಲ್ಲಿ ಅಭದ್ರತೆಯ ಭಾವನೆ ಪ್ರಾರಂಭವಾಗುತ್ತದೆ. ಏಕೆಂದರೆ
ಈಗ ನಿಮ್ಮ ಜಾತಕದ ಅಧಿಪತಿಯೇ ವರವನ್ನು ತಂದಿದ್ದಾನೆ. ಈ ಅಪರೂಪದ ಕ್ಷಣ ವ್ಯರ್ಥವಾಗಿ ಬಂದಿಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಇದು ನಿಮ್ಮ ತಪಸ್ಸು, ಕಣ್ಣೀರು ಮತ್ತು ವರ್ಷಗಳ ಭಕ್ತಿಯ ಫಲಿತಾಂಶ. ಈಗ ನಿಮ್ಮಲ್ಲಿ ಹೊಸ ಶಕ್ತಿಯನ್ನು ನೀವು ಗಮನಿಸುವಿರಿ. ಕೆಲಸದಲ್ಲಿ ಆಸಕ್ತಿ, ಸಂಬಂಧಗಳಲ್ಲಿ ಮಾಧುರ್ಯ, ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಮಯದಲ್ಲಿ ನಿಮ್ಮಲ್ಲಿ ಆಳವಾದ ಆತ್ಮವಿಶ್ವಾಸವೂ ಬರಬಹುದು. ಹಳೆಯ ಸ್ನೇಹಿತ ಅಥವಾ ಸಂಬಂಧಿಕರಿಂದ ಸಂದೇಶವನ್ನು ಸ್ವೀಕರಿಸುವುದು ಅಥವಾ ಒಳ್ಳೆಯ ಸುದ್ದಿ ಕೇಳುವುದು. ಕೆಲವೊಮ್ಮೆ ಅದು ಕನಸಿನ ರೂಪದಲ್ಲಿರಬಹುದು, ಹಕ್ಕಿ ಇದ್ದಕ್ಕಿದ್ದಂತೆ ಮನೆಗೆ ಬರಬಹುದು, ಅಥವಾ ಹೂವಿನ ಪರಿಮಳದ ರೂಪದಲ್ಲಿರಬಹುದು. ಇವೆಲ್ಲವೂ ಬ್ರಹ್ಮಾಂಡವು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತಿದೆ ಎಂಬುದರ ಸಂಕೇತಗಳು ಎಂಬುದನ್ನು ನೆನಪಿಡಿ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿದ್ದಾಗ ಎಲ್ಲಾ ಮಾರ್ಗಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ಆದರೆ ಈ ಸಮಯದಲ್ಲಿ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು. ಯಾವುದೇ ಹೊಸ ಆರಂಭವೂ ಸೂರ್ಯನ ಮೊದಲ ಕಿರಣದಷ್ಟೇ ಶಕ್ತಿಯುತವಾಗಿರುತ್ತದೆ. ಈ ದಿನಾಂಕಗಳಲ್ಲಿ ನೀವು ನಿಮ್ಮ ಮಾತು, ಆಲೋಚನೆಗಳು ಮತ್ತು ಕಾರ್ಯಗಳಲ್ಲಿ ಶುದ್ಧತೆ ಕಾಪಾಡಿಕೊಳ್ಳಬೇಕು. ಯಾರೊಂದಿಗೂ ಅಸೂಯೆ, ದ್ವೇಷ ಅಥವಾ ಕೋಪಗೊಳ್ಳಬೇಡಿ. ನಿಮ್ಮ ಹೆತ್ತವರ ಅಥವಾ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಮನೆಯಲ್ಲಿ ದೀಪ ಬೆಳಗಿಸಿ ಜಪಿಸಿ. ಸಾಧ್ಯವಾದರೆ ಕಪ್ಪು ಎಳ್ಳನ್ನು ದಾನ ಮಾಡಿ. ಈ ಚಿಕ್ಕ ತಂತ್ರಗಳು ನಿಮ್ಮ ಮೇಲೆ ಬೀಳುವ ಶುಭಶಕ್ತಿಯನ್ನು ಹಲವು ಮಾರಿ ಹೆಚ್ಚಿಸುತ್ತವೆ. ಈಗ ನಿಮ್ಮ ಮನಸ್ಸಿನಲ್ಲಿ ವರ್ಷಗಳಿಂದ ಈಡೇರದ ಆಸೆ ಇದ್ದರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಂಬಿಕೆಯಿಂದ ಹೇಳಿ, ನಾನು ನಿಮ್ಮ ಆಶ್ರಯವನ್ನು ಕೋರುತ್ತೇನೆ. ದಯವಿಟ್ಟು ನನ್ನ ತೊಂದರೆಗಳನ್ನು ತೆಗೆದುಹಾಕಿ. ಈ ಭಾವನೆಯಿಂದ ನೀವು ಪ್ರಾರ್ಥಿಸಿದಾಗ ನನ್ನ ಮಡಿಲಲ್ಲಿ ಸಂತೋಷ ತುಂಬಿಸಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತದೆ. ದೈವಿಕ ಶಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸಿದಾಗ ದುಃಖ, ಬಡಿತನ, ರೋಗ ಮತ್ತು ದ್ವೇಷ ತಾನಾಗಿಯೇ ಓಡಿಹೋಗುತ್ತವೆ. ಸ್ನೇಹಿತರೆ, ನಿಜವಾಗಿಯೂ ಹೃದಯ ಮುರಿದು ಹೋಗಿರುವ ಸ್ನೇಹಿತರೆ, ಇವು ಕೇವಲ ಪದಗಳಲ್ಲ. ಅವು ಬ್ರಹ್ಮಾಂಡದ ಮಹಾನ್ ಶಕ್ತಿಗಳನ್ನು ನಿಮ್ಮ ಕಡೆಗೆ ಆಕರ್ಷಿಸುವ ಪ್ರಬಲ ಮಂತ್ರವಾಗಿದೆ. ನೀವು ಇದನ್ನು ನಂಬಿದಾಗೆ ನಿಮ್ಮ ಜೀವನದಲ್ಲಿ ಪುರಾಣಗಳು ಪ್ರಾರಂಭವಾಗುತ್ತವೆ. ನಿಮ್ಮ ಸುತ್ತಮುತ್ತಲಿನ ಗಾಳಿ, ನಿಮ್ಮ ಮನೆಯ ವಾತಾವರಣ ಮತ್ತು ನಿಮ್ಮ ಮನಸ್ಥಿತಿ ಎಲ್ಲವೂ ಒಮ್ಮೆಲೆ ಬದಲಾಗುವುದನ್ನು ನೀವು ಗಮನಿಸುವಿರಿ. ಶೀಘ್ರದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗಲಿದೆ. ಸಮಯ ಬಹಳ ಅಮೂಲ್ಯ. ಈ ಅಪರೂಪದ ಕ್ಷಣ ಎಲ್ಲರಿಗೂ ಬರುವುದಿಲ್ಲ. ನೀವು ಈ ಸಂದೇಶವನ್ನು ಗಂಭೀರವಾಗಿ ಪರಿಗಣಿಸಿದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಅದೃಷ್ಟ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೀವೇ ನೋಡುವಿರಿ. ಇಲ್ಲದಿದ್ದರೆ ಈ ಅನುಗ್ರಹವು ನಿಮ್ಮ ಮನೆಗೆ ಬಂದು ಹಿಂದರಿಗಿ ಹೋಗಬಹುದು. ಆದ್ದರಿಂದ ಈ ದೈವಿಕ ಸಂದೇಶವನ್ನು ಪೂರ್ಣ ನಂಬಿಕೆಯಿಂದ ಸ್ವೀಕರಿಸಿ. ನಂಬಿಕೆ ಮತ್ತು ಗಮನದಿಂದ ನೀವು ಈ ಅದ್ಭುತ ಸಂದೇಶವನ್ನು ಸ್ವೀಕರಿಸಿದ ರೀತಿ ಈಗಾಗಲೇ ಅರ್ಧದಷ್ಟು ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಈ ಜಗತ್ತಿನಲ್ಲಿ ಬಹಳ ಕಡಿಮೆ ಜನರಿಗೆ ನೇರ ಪ್ರಾರ್ಥನೆಗಳು ಸಿಗುತ್ತವೆ. ಈಗ ನಿಮ್ಮ ಜೀವನದಲ್ಲಿ ಬರುತ್ತಿರುವ ಬದಲಾವಣೆ ಸಂಪತ್ತಿಗೆ ಸೀಮಿತವಲ್ಲ. ಅದು ನಿಮ್ಮ ಆತ್ಮ, ಆಲೋಚನೆಗಳು ಮತ್ತು ನಿಮ್ಮ ಮನೆಯ ವಾತಾವರಣಕ್ಕೆ ಹರಡುತ್ತದೆ. ನೀವು ಹಿಂದೆ ಅನುಭವಿಸಿದ ಹೊಡೆತಗಳು ಆ ಗಮ್ಯಸ್ಥಾನದ ಮೌಲ್ಯವನ್ನು ನಿಮಗೆ ಅರ್ಥಮಾಡಿಕೊಳ್ಳಲು ಮಾತ್ರ. ನೀವು ಕಳೆದ ಕೆಲವು ದಿನಗಳನ್ನು ಕಳೆದಿದ್ದೀರಿ. ನೀವು ಯಾವುದೇ ಅಜ್ಞಾತ ಭಯ, ಆತಂಕ ಅಥವಾ ಕಾರಣವಿಲ್ಲದ ಚಿಂತೆಯನ್ನು ಅನುಭವಿಸುತ್ತಿದ್ದರೆ ಇಂದಿನ ಜ್ಯೋತಿಷ್ಯ ಯೋಗದಲ್ಲಿ ಆ ಎಲ್ಲಾ ನಕಾರಾತ್ಮಕತೆಗಳು ಬೂದಿಯಾಗಲಿವೆ ಎಂದು ಅರ್ಥಮಾಡಿಕೊಳ್ಳಿ. ಈಗ ನಿಮ್ಮ ಭಕ್ತರ ಸುತ್ತಲೂ ರಕ್ಷಣಾತ್ಮಕ ಗುರಾಳಿಯನ್ನು ಹಾಕುವ ಸಮಯ. ಇದರಿಂದಾಗಿ ಯಾವುದೇ ಕೆಟ್ಟ ಶಕ್ತಿ ಅಥವಾ ದುಷ್ಟ ಬೆರಳು ನಿಮ್ಮನ್ನು ತಲುಪುವುದಿಲ್ಲ. ದೈವಿಕ ನೆರಳು. ನಿಮ್ಮ ತೊಂದರೆಗಳನ್ನು ನಿಮ್ಮ ನೋಟದಿಂದ ಸುಟ್ಟು ಹಾಕಿದರೆ ನಿಮ್ಮ ಆಶೀರ್ವಾದಗಳು ನಿಮ್ಮ ಮನೆಯನ್ನು ದೇವಾಲಯದಂತೆ ಪವಿತ್ರಗೊಳಿಸುತ್ತವೆ. ಯಾವ ಸಂಬಂಧಗಳಲ್ಲಿ ಅಂತರಗಳು ಹೆಚ್ಚಾಗಿವೆಯೋ ಮಾಧುರ್ಯ ಮತ್ತೆ ಬರಲು ಪ್ರಾರಂಭಿಸುತ್ತದೆ. ಯಾವ ಮಾರ್ಗದಲ್ಲಿ ಪುನರಾವರ್ತಿತ ಅಡೆತಡೆಗಳು ಇರುತ್ತವೆಯೋ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಒಳಗಿನ ಭಯ ಮತ್ತು ಅಭದ್ರತೆ ಮಾಯವಾಗುತ್ತದೆ. ಏಕೆಂದರೆ ಗ್ರಹಗಳ ಮಹಾಸಂಗಮವು ನಿಮ್ಮ ಅದೃಷ್ಟದ ಬಾಗಿಲಗಳನ್ನು ತೆರೆಯುತ್ತದೆ. ರಾಹು ಮತ್ತು ಕೇತುವಿನ ಪ್ರಭಾವ ಕಡಿಮೆಯಾಗುತ್ತದೆ ಮತ್ತು ಶನಿದೇವರು ನ್ಯಾಯದೊಂದಿಗೆ ನಿಮ್ಮ ಪರವಾಗಿ ನಿಲ್ಲುತ್ತಾರೆ. ಸೂರ್ಯ ಮತ್ತು ಬುಧ ನಿಮಗೆ ಗೌರವವನ್ನು ನೀಡುತ್ತಾರೆ. ಮಂಗಳ ನಿಮಗೆ ಶಕ್ತಿಯನ್ನು ನೀಡುತ್ತಾರೆ. ಈ ದಿನಗಳಲ್ಲಿ ನೀವು ಕೆಲವು ಅದ್ಭುತ ಕನಸನ್ನು ಹೊಂದಬಹುದು ಅಥವಾ ವಿಚಿತ್ರ ಭಾವನೆಯನ್ನು ಅನುಭವಿಸಬಹುದು. ನಿಮ್ಮ ದಾರಿಯಲ್ಲಿ ಕಪ್ಪು ಬೆಕ್ಕು ಅಡ್ಡ ಬಂದರೆ, ನವಿಲು ಅಥವಾ ಹಸು ಕಾಣಿಸಿಕೊಂಡರೆ, ದೇವಾಲಯದ ಗಂಟೆ ಇದ್ದಕ್ಕಿದ್ದಂತೆ ಬಾರಿಸಿದರೆ ಅಥವಾ ರಾತ್ರಿಯಲ್ಲಿ ಗಂಟೆಯ ಶಬ್ದ ಕೇಳಿದರೆ ಇವೆಲ್ಲವೂ ನಿಮ್ಮ ಅದೃಷ್ಟ ಬದಲಾಗುವ ಸೂಚನೆಗಳು. ಆದರೆ ಮುಂದಿನ 4 ದಿನಗಳಲ್ಲಿ ನೀವು ನಿಮ್ಮ ಮನಸ್ಸು ಮತ್ತು ಮಾತನ್ನು ನಿಯಂತ್ರಿಸಬೇಕು. ಯಾರನ್ನೂ ನೋಯಿಸಬೇಡಿ. ಸುಳ್ಳು ಮತ್ತು ವಂಚನೆಯಿಂದ ದೂರವಿರಿ. ನಿಮ್ಮ ಹಿರಿಯರನ್ನು ಗೌರವಿಸಿ. ಪ್ರತಿಮೆಯ ಮನೆಯಲ್ಲಿ ದೀಪ ಹಚ್ಚಿ ಜಪಿಸಿ. ಹಣ್ಣು ಮತ್ತು 7 ಲವಂಗವನ್ನು ಇರಿಸಿ. ಇದು ಕೆಟ್ಟ ದುಃಖವನ್ನು ತೆಗೆದುಹಾಕುತ್ತದೆ ಮತ್ತು ದುರದೃಷ್ಟದ ಮೋಡಗಳನ್ನು ಚೆದರಿಸುತ್ತದೆ.
ನ್ಯಾಯಾಲಯದ ಪ್ರಕರಣಗಳು, ಭೂವಿವಾದಗಳು ಅಥವಾ ಕೆಲಸದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನೀವು ಆರ್ಥಿಕವಾಗಿ ಬಲಶಾಲಿಯಾಗುತ್ತೀರಿ. ನಿಲ್ಲಿಸಲಾದ ಹಣವು ಹಿಂತಿರುಗುತ್ತದೆ. ನಿಮ್ಮ ವಿರೋಧಿಗಳು ನಿಮ್ಮ ಶಕ್ತಿಗೆ ತಲೆಬಾಗಿ ಸೋಲುತ್ತಾರೆ. ನಿಮ್ಮನ್ನು ನಂಬದವರು ಮತ್ತು ನಿಮ್ಮನ್ನು ನಿಂದಿಸಿದವರು ಇಂದು ಪಶ್ಚಾತ್ತಾಪ ಪಡುತ್ತಾರೆ. ನಂಬಿಕೆಯನ್ನು ಹೊಂದಿರಿ. ಯಾರಿಗೂ ಹಾನಿಯನ್ನು ಬಯಸಬೇಡಿ. ಹಸಿದವರಿಗೆ ಆಹಾರ ನೀಡಿ. ನೀವು ಯಾವುದೇ ಹಳೆಯ ವಿಷಯವನ್ನು ಕಂಡುಕೊಂಡರೆ ಅದು ಹೊಸ ಅಧ್ಯಾಯದ ಸಂಕೇತವಾಗಿದೆ. ಅದನ್ನು ಹಗುರವಾಗಿ ಪರಿಗಣಿಸಬೇಡಿ. ಇದು ನಿಮ್ಮ ಭವಿಷ್ಯದ ಆಧಾರವಾಗಿದೆ. ನೀವು ನಿಮ್ಮ ನಂಬಿಕೆಯನ್ನು ಉಳಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ದೊಡ್ಡ ಒಳ್ಳೆಯ ಸುದ್ದಿ ಶೀಘ್ರದಲ್ಲೇ ಬರುತ್ತದೆ. ಕಾಳಿಯ ಕೈಗಳಿಂದ ಯಾರೂ ಬಾಗಿಲಿನಿಂದ ಹಿಂತಿರುಗುವುದಿಲ್ಲ. ಇಂದು ನಿಮ್ಮ ಪಾದಗಳು ಈ ಮನೆಯನ್ನು ಸ್ಪರ್ಶಿಸುತ್ತವೆ. ಈ ಪವಿತ್ರ ಸಮಯವನ್ನು ನಿಮ್ಮ ಹೃದಯದಿಂದ ಸ್ವಾಗತಿಸಿ. ಸಮಯವು ಈ ದಿಕ್ಕಿನಲ್ಲಿ ತಿರುವು ಪಡೆದುಕೊಂಡಿದೆ. ನೀವು ವರ್ಷಗಳಿಂದ ಕಾಯುತ್ತಿದ್ದ ಯಾವುದೇ ಭರವಸೆ ನಿಮ್ಮ ಮುಂದೆ ಬಂದಿದೆ. ಅನುಗ್ರಹವು ಒಮ್ಮೆಲೆ ಸುರಿಯುವಾಗ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಹಳೆಯ ಗಾಯಗಳು ಮಾಯವಾಗುತ್ತವೆ. ನಿಮ್ಮ ಒಳ್ಳೆಯ ಕಾರ್ಯಗಳು ಏಕೆ ಬೇಗನೆ ಫಲಪ್ರದವಾಗಲಿಲ್ಲ? ನಿಮ್ಮ ಪ್ರೀತಿ ಏಕೆ ಅಪೂರ್ಣವಾಗಿತ್ತು? ಮನೆಯಲ್ಲಿ ಸಂತೋಷ ಏಕೆ ಉಳಿಯಲಿಲ್ಲ? ಎಂಬ ಈ ದಿನಗಳ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ತಿಳಿಯುತ್ತದೆ. ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರುವ ನಕಾರಾತ್ಮಕ ಶಕ್ತಿಗಳ ಬೇರುಗಳು ಇಂದು ಕತ್ತರಿಸಲ್ಪಡುತ್ತದೆ. ಶನಿದೇವರು ನಿಮ್ಮ ಒಳ್ಳೆಯ ಕಾರ್ಯಗಳಿಂದ ಸಂತೋಷಪಡುತ್ತಾರೆ. ಗುರುಗಳು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ. ಸೂರ್ಯ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾನೆ. ಗಂಡ ಮತ್ತು ಹೆಂಡತಿಯ ನಡುವಿನ ಜಗಳಗಳು, ಒಡಹುಟ್ಟಿದವರ ನಡುವಿನ ಘರ್ಷಣೆಗಳು, ಪೋಷಕರ ಕೋಪ ಎಲ್ಲವೂ ಪರಿಹಾರವಾಗುತ್ತದೆ. ದೈವಿಕ ಪ್ರೀತಿ ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯನ್ನು ಶುದ್ಧೀಕರಿಸುತ್ತದೆ. ನಿಮ್ಮೊಳಗಿನ ಶಕ್ತಿಯನ್ನು ನೀವು ಗುರುತಿಸಬೇಕು. ನಿಮ್ಮನ್ನು ದುರದೃಷ್ಟಕರ ಎಂದು ನೋಡುವವರಿಗೆ ಉತ್ತರ ಸಿಗುತ್ತದೆ. ಶತ್ರುಗಳ ಅಂತ್ಯ ಪ್ರಾರಂಭವಾಗಿದೆ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ಶುಭ ಸಮಯ. ಅನುಗ್ರಹವು ನಿಮಗೆ ಅಪಾರ ಯಶಸ್ಸನ್ನು ನೀಡುತ್ತದೆ. ನಿಮ್ಮ ಶುಭಾಶಯಗಳನ್ನು ಹೇಳಿ. ನೀವು ಮೈನಸ್ಸನ್ನು ನಂಬಿದರೆ ನಿಮ್ಮ ಜೀವನ ಬದಲಾಗುತ್ತದೆ. ಇನ್ನು ಮುಂದೆ ಬಡತನ ಮತ್ತು ಸಂಕಟ ಇರುವುದಿಲ್ಲ. ಯಾರಾದರೂ ನಿಮ್ಮ ವಿರುದ್ಧ ಸಂಚು ರೂಪಿಸಿದ್ದರೆ ಆ ಸಂಚುಗಳನ್ನು ಅವರು ಇಂದು ಎದುರಿಸುತ್ತಾರೆ. ಈ ಸಮಯದಲ್ಲಿ ನಿಮ್ಮ ಪೂಜೆಯನ್ನು ಪೂರ್ಣ ಭಕ್ತಿಯಿಂದ ಮಾಡಿ ಮತ್ತು ಇಂದು ಸಂಜೆ ಪೂಜಾ ಕೋಣೆಯಲ್ಲಿ ಶುದ್ಧ ನೀರು, ಸ್ವಲ್ಪ ಕರಿಮೆಣಸು, ಮರದ ಕೋಲು ಮತ್ತು 5 ತುಳಸಿ ಎಲೆಗಳನ್ನು ಒಂದು ಪಾತ್ರೆಯಲ್ಲಿ ಇರಿಸಿ. ಆ ಪಾತ್ರೆಯ ಮೇಲೆ ಕೆಂಪು ಬಟ್ಟೆಯಲ್ಲಿ ಅಕ್ಕಿಯನ್ನು ಕಟ್ಟಿಕೊಳ್ಳಿ. ಪೂಜೆಯ ನಂತರ ಆ ನೀರನ್ನು ಮನೆಯಾದ್ಯಂತ ಸಿಂಪಡಿಸಿ. ಉಳಿದ ನೀರನ್ನು ತುಳಸಿ ಅಥವಾ ರವಿ ಮರದ ಆರಂಭದಲ್ಲಿ ಸುರಿಯಿರಿ. ಇದು ಹಳೆಯ ಗ್ರಹ ದೋಷಗಳು, ಕೆಟ್ಟ ದುಃಖ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ. ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವರ ತಲೆಯ ಮೇಲೆ 3 ಬಾರಿ ನೀರನ್ನು ಸುರಿದು ಹೊರಗೆ ಸುರಿಯಿರಿ. ಮತ್ತು ಸ್ನೇಹಿತರೆ, ವಿಶ್ವವು ನೀಡಿದ ಈ ಅಪರೂಪದ ಅವಕಾಶ ಎಲ್ಲರಿಗೂ ಬರುವುದಿಲ್ಲ. ಅದನ್ನು ಪೂರ್ಣ ಭಕ್ತಿಯಿಂದ ಸ್ವೀಕರಿಸಿ. ನೀವು ಅನುಭವಿಸಿದ ಹೊಡೆತಗಳು ಈಗ ಪರಿಹರಿಸಲ್ಪಡುತ್ತವೆ. ಸಮಯ ಕಳೆದಂತೆ ಕಷ್ಟಗಳು ಪರಿಹರಿಸಲ್ಪಡುತ್ತವೆ. ಹಳೆಯ ಗಾಯಗಳು ಕಡಿಮೆಯಾಗುತ್ತವೆ. ದೇವರು ನಿಮ್ಮ ತಲೆಯ ಮೇಲೆ ಕೈಯಿಟ್ಟು ನಿಮ್ಮನ್ನು ರಕ್ಷಿಸುತ್ತಾನೆ. ಕೆಲಸದಲ್ಲಿ ಪ್ರಗತಿ, ಆರೋಗ್ಯದಲ್ಲಿ ಕಂಡುಬರುತ್ತದೆ. ನಿಮ್ಮ ನಂಬಿಕೆಯೇ ನಿಮ್ಮ ರಕ್ಷಣೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಒತ್ತಡದಿಂದ ಬಳಲುತ್ತಿದ್ದರೆ ಆ ಸಮಸ್ಯೆಗಳು ಸಹ ದೂರವಾಗುತ್ತವೆ. ಉದ್ಯಮಿಗಳಿಗೆ ಇದು ಸುವರ್ಣಯುಗ. ನೀವು ಯಾವುದೇ ತಾಣಕ್ಕಾಗಿ ಕಾಯುತ್ತಿದ್ದರೂ ಅದು ಈಗ ನಿಮ್ಮದು. ಮತ್ತು ಈ ದಿನಾಂಕಗಳಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು ಮತ್ತು ಅವರನ್ನು ಸಂತೋಷಪಡಿಸುವ ಒಳ್ಳೆಯ ಸುದ್ದಿಗಳ ಬಗ್ಗೆ ಪೂರ್ಣ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸಂಬಂಧಗಳಲ್ಲಿ ಉದ್ಭವಿಸುವ ಅಕಸ್ಮಾತ್ ವ್ಯತ್ಯಾಸಗಳು ಮತ್ತು ಅವಮಾನಗಳು. ಮಿಥುನ ರಾಶಿಯವರು ಎಲ್ಲರೊಂದಿಗೆ ಯಾವಾಗಲೂ ಇರಬೇಕೆಂದು ಬಯಸುತ್ತಾರೆ. ಆದರೆ ಈ ಮುಂದಿನ 4 ದಿನಗಳ ಗ್ರಹಸ್ಥಾನದಿಂದಾಗಿ ನಿಮ್ಮ ಪ್ರೀತಿಪಾತ್ರರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ನೀವು ಯಾವುದೇ ಉದ್ದೇಶ ಹೇಳಿದರೂ ಅದು ಇತರರಿಗೆ ತಪ್ಪಾಗಿ ಕಾಣಬಹುದು. ಯಾರಾದರೂ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸಿದರೆ ಅಥವಾ ನಿಮ್ಮ ಹಳೆಯ ತಪ್ಪುಗಳನ್ನು ಎತ್ತಿ ತೋರಿಸಿದರೆ ನೀವು ತೀವ್ರವಾಗಿ ಅಸಮಾಧಾನಗೊಳ್ಳಬಹುದು. ಸಮಾಜದಲ್ಲಿ ಅಥವಾ ಕೆಲಸದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ತರುವ ಪಿತೂರಿಗಳು ಇರಬಹುದು. ಅತ್ಯಂತ ಪ್ರೀತಿಯ ಬಿಳಿ ಹೂವುಗಳನ್ನು ಅರ್ಪಿಸಿ, ಅಂದರೆ ಗನ್ನೇರ ಅಥವಾ ಮಲ್ಲಿಗೆ. ಯಾರಾದರೂ ನಿಮ್ಮನ್ನು ದೂಷಿಸಿದಾಗ ಮೌನವಾಗಿರಿ. ನಂತರ ನೇರವಾಗಿ ಮತ್ತು ಶಾಂತವಾಗಿ ಮಾತನಾಡಿ. ಶಾಂತಿ ನಿಮ್ಮನ್ನು ಪ್ರವೇಶಿಸುತ್ತದೆ ಮತ್ತು ನಿಮ್ಮ ಸಂಬಂಧಗಳನ್ನು ರಕ್ಷಿಸುತ್ತದೆ.
ಎರಡನೆಯದಾಗಿ, ಸಾಲದ ಒತ್ತಡ ಮತ್ತು ಹಣದ ನಷ್ಟವನ್ನು ಕಡಿಮೆ ಮಾಡುತ್ತದೆ. ನೀವು ದೀರ್ಘಕಾಲ ಉಳಿಸಿದ ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡಬಹುದು, ಅಥವಾ ಜನರು ನಿಮ್ಮ ಮನೆಗೆ ಬಂದು ಹಳೆಯ ಸಾಲಗಳ ಬಗ್ಗೆ ಒತ್ತಡ ಹಾಕಬಹುದು. ಬಾಕಿ ಪಾವತಿಸುವಲ್ಲಿನ ವಿಳಂಬದಿಂದಾಗಿ ನಿಮ್ಮ ಯೋಜನೆಗಳು ಅಡ್ಡಿಪಡಬಹುದು. ಈ ಸಮಯದಲ್ಲಿ ಮಿಥುನ ರಾಶಿಯವರು ಯಾವುದೇ ಹೊಸ ಹೂಡಿಕೆ ಮಾಡಿದರೆ ಅದು ನಷ್ಟಕ್ಕೆ ಕಾರಣವಾಗುತ್ತದೆ, ತೆಗೆದುಕೊಳ್ಳಬಹುದು. ಮತ್ತು ಇಂದು ಪರಿಹಾರವೇನು? ಆರ್ಥಿಕ ಅಡೆತಡೆಗಳನ್ನು ತೆಗೆದುಹಾಕಲು ಸೋಮವಾರ ಸಂಜೆಯ ನಂತರ ಶುದ್ಧ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಚಿಟಿಕೆ ಅರಿಶಿನವನ್ನು ಸೇರಿಸಿ. ಆ ನೀರನ್ನು ನಿಮ್ಮ ವ್ಯಾಪಾರ ಸ್ಥಳ ಅಥವಾ ಮನೆಯಲ್ಲಿ ಸಿಂಪಡಿಸಿ. ಇದು ಬಡತನವನ್ನು ದೂರ ಮಾಡುತ್ತದೆ ಮತ್ತು ಸಂಪತ್ತನ್ನು ತರುತ್ತದೆ. ಮತ್ತು ಮೂರನೆಯದು, ಕುಟುಂಬ ಸದಸ್ಯರ ಆರೋಗ್ಯ ಮತ್ತು ಅಪರಿಚಿತ ಭಯಗಳು. ಮಿಥುನ ರಾಶಿಯವರು ತಮ್ಮ ಸ್ವಂತ ಆರೋಗ್ಯದ ಬಗ್ಗೆ ಹೆಚ್ಚು ತಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ. ವಿಶೇಷವಾಗಿ ಪೋಷಕರು ಅಥವಾ ಮಕ್ಕಳಿಗೆ ಸಂಬಂಧಿಸಿದ ಸಣ್ಣ ಕಾಯಿಲೆ ನಿಮ್ಮನ್ನು ಭಯಭೀತಗೊಳಿಸಬಹುದು. ಯಾರಾದರೂ ನಿಮ್ಮ ಮೇಲೆ ಕೆಟ್ಟ ಪ್ರಯೋಗ ಮಾಡಿದ್ದಾರೆ ಅಥವಾ ಶಾಪಗ್ರಸ್ತರಾಗಿದ್ದಾರೆ ಎಂಬ ಆಲೋಚನೆಯಿಂದ ನಿಮ್ಮ ಮಾನಸಿಕ ಶಾಂತಿಗೆ ತೊಂದರೆಯಾಗುತ್ತದೆ. ಮತ್ತು ಈ ಮೈನಸ್ಗೆ ಪರಿಹಾರವೆಂದರೆ, ಈ ನಕಾರಾತ್ಮಕ ಶಕ್ತಿಗಳನ್ನು ಕೊನೆಗೊಳಿಸಲು ನಿಮ್ಮ ಮನೆಯ ಮುಖ್ಯ ಸಿಂಹದ್ವಾರದ ಎರಡೂ ಬಾದಿಗಳಲ್ಲಿ ಕೆಲವು ಕಪ್ಪು ಎಳ್ಳನ್ನು ಸಿಂಪಡಿಸುವುದು. ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಹೆಸರನ್ನು ಜಪಿಸಿ. ದೈವಿಕ ರೂಪ ನಿಮ್ಮ ಮನೆಯನ್ನು ರಕ್ಷಿಸುವ ಗುಡ್ಡಿಯನಂತೆ ಆಗುತ್ತದೆ. ಇದು ಯಾವುದೇ ರೀತಿಯ ಕೆಟ್ಟ ದುಃಖವನ್ನು ಬೇರ ಸಮೇತ ಕಿತ್ತುಹಾಕುತ್ತದೆ. ಮತ್ತು ಮಿಥುನ ರಾಶಿಯವರಿಗೆ ಜೀವನದಲ್ಲಿ ಬರುವ 3 ಅದ್ಭುತವಾದ ಒಳ್ಳೆಯ ಸುದ್ದಿಗಳು. ಮೊದಲು, ಪ್ರೀತಿ ಮತ್ತು ಸಂಬಂಧಗಳ ಪುನಃಸ್ಥಾಪನೆ. ನೀವು ಯಾರಿಗಾಗಿ ಕಣ್ಣೀರು ಸುರಿಸುತ್ತೀರೋ ಅಥವಾ ನಿಮ್ಮನ್ನು ಒಂಟಿಯಾಗಿ ಬಿಟ್ಟಿದ್ದೀರೋ ಅವರ ಹೃದಯ ಬದಲಾಗುತ್ತದೆ. ಬೇರ್ಪಟ್ಟ ಗಂಡ ಹೆಂಡತಿಯರು ಮತ್ತೆ ಭೇಟಿಯಾಗುತ್ತಾರೆ. ಹಳೆಯ ಸ್ನೇಹಿತರು ಅಥವಾ ಪ್ರೇಮಿಗಳು ಮಿಥುನ ರಾಶಿಯವರ ಜೀವನದಲ್ಲಿ ಮತ್ತೆ ಪ್ರವೇಶಿಸುತ್ತಾರೆ. ವಿವಾಹ ಪ್ರಯತ್ನಗಳು ಫಲಬಿಡುತ್ತವೆ ಮತ್ತು ಶುಭ ಕಾರ್ಯಗಳು ಶೀಘ್ರದಲ್ಲೇ ದೃಢೀಕರಿಸಲ್ಪಡುತ್ತವೆ. ನಿಮ್ಮ ಮನೆಯಲ್ಲಿ ಹಳೆಯ ಜಗಳಗಳು ಮಾಯವಾಗುತ್ತವೆ ಮತ್ತು ಪ್ರೀತಿ ಅರಳುತ್ತದೆ. ಎರಡನೆಯದಾಗಿ, ಕಳೆದ ಕೆಲವು ತಿಂಗಳು ಅಥವಾ ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಜಾಯಿಂಟ್ ನೋವು, ಮಾನಸಿಕ ಆತಂಕ ಅಥವಾ ಇತರ ದೀರ್ಘಕಾಲಿಕ ಕಾಯಿಲೆಗಳಿಂದ ಅದ್ಭುತವಾದ ಚೇತರಿಕೆಯಲ್ಲಿ ಆರೋಗ್ಯ ಮತ್ತು ಮಾನಸಿಕ ಸಂತೋಷ ಕಂಡುಬರುತ್ತದೆ. ವೈದ್ಯರು ಸಹ ಆಶ್ಚರ್ಯಪಡುವಷ್ಟು ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ನಿಮ್ಮ ಮುಖದಲ್ಲಿ ಹೊಸ ಹೊಳಪು ಬರುತ್ತದೆ. ಈ ಸಂಜೆಯ ನಂತರ ನೀವು ಬಹಳ ದಿನಗಳಿಂದ ಬಯಸುತ್ತಿದ್ದ ಮಾನಸಿಕ ಶಾಂತಿ ಆಧರಿಸಲ್ಪಡುತ್ತದೆ. ನಿಮ್ಮ ಮೇಲೆ ಬೀಳುವ ದೈವಿಕ ನೋಟದಿಂದಾಗಿ ನಿಮ್ಮ ದೇಹವು ವಜ್ರದಂತೆ ಬಲಿಷ್ಠವಾಗುತ್ತದೆ. ಮೂರನೆಯದಾಗಿ, ವೃತ್ತಿ ಬಡತಿ ಅಥವಾ ಆರ್ಥಿಕ ಯಶಸ್ಸು. ಕೆಲಸದಲ್ಲಿ ನಿಮಗೆ ಸಿಗಬೇಕಾದ ಪ್ರಶಸ್ತಿಗಳು ಮತ್ತು ಬಡತಿಗಳು ಈ ಸಮಯದಲ್ಲಿ ದೃಢೀಕರಿಸಲ್ಪಡುತ್ತವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವಾಗಿ ಬೋನಸ್ ಅಥವಾ ಬಾಕಿ ಸಂಬಳವನ್ನು ನೀಡಲಾಗುತ್ತದೆ. ಅದನ್ನು ತೇರುಗೊಳಿಸಿ ನಿಮ್ಮ ಕೈಗಳಿಗೆ ತಲುಪಿಸಲಾಗುತ್ತದೆ. ಇದು ಉದ್ಯಮಿಗಳಿಗೆ ಒಂದು ಸುವರ್ಣಾವಕಾಶ. ನೀವು ದೀರ್ಘಕಾಲದಿಂದ ಪ್ರಯತ್ನಿಸುತ್ತಿರುವ ದೊಡ್ಡ ಒಪ್ಪಂದ ಅಥವಾ ಒಪ್ಪಂದವನ್ನು ನೀವು ಪಡೆಯುತ್ತೀರಿ. ನಿಮ್ಮ ಯಶಸ್ಸನ್ನು ನೋಡಿ ಶತ್ರುಗಳು ಸೋಲುತ್ತಾರೆ. ಮಿಥುನ ರಾಶಿಯವರು ಆರ್ಥಿಕವಾಗಿ ಬಹಳ ಬಲಶಾಲಿಯಾಗುತ್ತಾರೆ. ಇಂದು ನೀವು ಕೇಳುತ್ತಿರುವ ಈ ಮಾತುಗಳು ಕೇವಲ ಗಾಳಿಯಲ್ಲಿನ ಶಬ್ದಗಳಲ್ಲ. ಇವು ಮಿಥುನ ರಾಶಿಯವರ ಜೀವನದಲ್ಲಿ ಬರಲಿರುವ ದೊಡ್ಡ ಬದಲಾವಣೆಯ ಗಂಟೆಗಳು. ಮತ್ತು ಈ ಮುಂಬರುವ ಫೆಬ್ರವರಿ 4, 5, 6 ಮತ್ತು 7ರ ನಂತರ ನೀವು ನೋಡಲಿರುವ ಸೂರ್ಯ ಹಳೆಯ ಸೂರ್ಯನಲ್ಲ. ಆ ಕಿರಣಗಳು ನಿಮ್ಮ ಜೀವನದ ಕತ್ತಲೆಯನ್ನು ಭೇದಿಸುತ್ತಿರುವ ವಿಜಯದ ಸಂಕೇತಗಳಾಗಿವೆ. ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿ. ನೀವು ಹಿಂದೆ ಅನುಭವಿಸಿದ ಪ್ರತಿಯೊಂದು ಅವಮಾನ ಮತ್ತು ಸೋಲು ನಿಮ್ಮನ್ನು ದುರ್ಬಲಿಸಲು ಬಂದಿಲ್ಲ. ಅವು ನಿಮ್ಮನ್ನು ದೊಡ್ಡ ಹೋರಾಟಕ್ಕೆ ಸಿದ್ಧಪಡಿಸಿದವು. ಮಿಥುನ ರಾಶಿಯವರು ಎದುರಿಸುತ್ತಿರುವ ಹೋರಾಟಗಳು ವ್ಯರ್ಥವಲ್ಲ. ಅವು ನಿಮ್ಮನ್ನು ಹಿಮ್ಮೆಟ್ಟಿಸಲು ವಿಶ್ವ ತೆಗೆದುಕೊಂಡ ಹೆಜ್ಜೆಗಳಾಗಿವೆ. ನಿಮ್ಮ ಗೆಲುವು ಎಲ್ಲರೂ ನಾಚಿಕೆಯಿಂದ ತಲೆಬಾಗುವಂತೆ ಮಾಡುತ್ತದೆ. ಏಕೆಂದರೆ ಈಗ ನಿಮ್ಮ ಹಿಂದೆ ಇರುವುದು ಸಾಮಾನ್ಯ ಶಕ್ತಿಗಳಲ್ಲ, ಆದರೆ ರಕ್ಷಣಾತ್ಮಕ ಗುಡ್ಡಿಯ ಮತ್ತು ಅಪಾರ ಅನುಗ್ರಹ. ಕೆಲವು ಸಾರಿ ವಿಶ್ವವು ನಮ್ಮೊಂದಿಗೆ ಆಟವಾಡುತ್ತದೆ. ಅದು ನಮ್ಮನ್ನು ಮತ್ತೆ ಮತ್ತೆ ಕೆಡವುತ್ತದೆ. ಅದು ನಮ್ಮನ್ನು ಪರೀಕ್ಷಿಸುತ್ತದೆ, ಏಕೆಂದರೆ ಅದು ನಮ್ಮನ್ನು ಮೇಲೆತ್ತಿದಾಗ ಇಂದು ಎಲ್ಲರಕ್ಕಿಂತ ಹೆಚ್ಚು ಎತ್ತರವಾಗಿರಲು ಸಮಯ. ನೀವು ಈಗ ಸೋಲು ಎಂದು ಭಾವಿಸುವ ಯಾವುದೇ ವಿಷಯವು ನಿಮಗೆ ಹೊಸ ಆರಂಭದ ಬಾಗಿಲು. ನಾನು ಒಂಟಿಯಲ್ಲ, ವಿಶ್ವದ ಮಹಾನ್ ಶಕ್ತಿಗಳು ನನ್ನೊಂದಿಗೆ ಇವೆ ಎಂದು ನಿಮ್ಮ ಮನಸ್ಸಿನಲ್ಲಿ ಯೋಚಿಸಿ.
ಮತ್ತು ಸ್ನೇಹಿತರೆ, ನಿಮ್ಮ ಜಾತಕದಲ್ಲಿ ಮಿಥುನ ರಾಶಿಯ ಪಥ ಬದಲಾಗುತ್ತದೆ. ಯಾವುದೇ ಅದೃಶ್ಯ ಸಂಖ್ಯೆಗಳು ನಿಮ್ಮ ಹೆಜ್ಜೆಗಳನ್ನು ಕಟ್ಟಿಹಾಕಿದ್ದರೂ ಅವು ಇಂದು ಮುರಿದು ಬೀಳುತ್ತಿವೆ. ಆಕಾಶದಲ್ಲಿರುವ ನಕ್ಷತ್ರಗಳು ನಿಮ್ಮ ಅದೃಷ್ಟವನ್ನು ಬರೆಯಲು ಸಿದ್ಧವಿವೆ. ಈಗ ಕಣ್ಣೀರಿಗೆ ವಿದಾಯ ಹೇಳಿ ಮತ್ತು ನಿಮ್ಮ ಹೊಸ ಜೀವನವನ್ನು ನಗೆಯೊಂದಿಗೆ ಸ್ವಾಗತಿಸಿ. ದೇವರು ನಿಮ್ಮ ಹಳೆಯ ಗಾಯಗಳನ್ನು ಗುಣಪಡಿಸುತ್ತಾನೆ. ಅದು ನಿಮ್ಮ ಭವಿಷ್ಯತನ್ನು ತನ್ನ ಬೆಳಕಿನಿಂದ ಬೆಳಗಿಸುತ್ತದೆ. ಮತ್ತು ಸ್ನೇಹಿತರೆ, ಜೀವನ ಕೇವಲ ಬದುಕುವುದರ ಬಗ್ಗೆ ಅಲ್ಲ, ಅದು ಗೆಲ್ಲುವುದರ ಬಗ್ಗೆ. ಎಲ್ಲಾ ಮಿಥುನ ರಾಶಿಯವರ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ನಾನು ಹೃದಯಪೂರ್ವಕವಾಗಿ ಬಯಸುತ್ತೇನೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ನಮ್ಮ ದೇವರ ದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದನ್ನು ಲೈಕ್ ಮಾಡಿ. ಹಾಗೆಯೇ ಕಮೆಂಟ್ ವಿಭಾಗದಲ್ಲಿ ಜೈ ದುರ್ಗಾ ಮಾತಾ ಎಂದು ಕಮೆಂಟ್ ಮಾಡಲು ಮರೆಯಬೇಡಿ. ಮಿಥುನ ರಾಶಿಯವರಿಗೆ ಧನ್ಯವಾದಗಳು.